ಉಪ್ಪಿನಕಾಯಿಗಳಲ್ಲಿ ರಾಜ ಅಂದರೆ ಮಾವಿನಕಾಯಿ ಉಪ್ಪಿನಕಾಯಿ. ನಿಮಗೇನಾದರೂ ಎಣ್ಣೆ ಉಪ್ಪಿನಕಾಯಿ ಅಥವಾ ಆಂಧ್ರ ಉಪ್ಪಿನಕಾಯಿ ಇಷ್ಟ ಇದ್ದಲ್ಲಿ ಇವತ್ತಿನ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಇವಾಗಂತೂ ಮಾವಿನಕಾಯಿ ಸೀಸನ್ನು, ಮಾರ್ಕೆಟ್ಗಳಲ್ಲಿ ಎಲ್ಲಿ ನೋಡಿದ್ರೂ ಹಚ್ಚ ಹಸಿರಾಗಿರೋ ಮಾವಿನಕಾಯಿ ಸಿಗುತ್ತೆ. ಈ ಥರ ಉಪ್ಪಿನಕಾಯಿನ ಒಂದು ಸಲ ಟ್ರೈ ಮಾಡಿ. ಈ ಉಪ್ಪಿನಕಾಯಿನ 1 ವರ್ಷ ತನಕ ಸ್ಟೋರ್ ಮಾಡಿಕೊಂಡ್ರೂ ಕೂಡ ಹಾಳಾಗೋದಿಲ್ಲ. ಹಾಗೆಯೇ ಈ ಉಪ್ಪಿನಕಾಯಿಗೆ ಯಾವ ಸಾಮಗ್ರಿನ ಯಾವ ಅಳತೆನಲ್ಲಿ ಹಾಕಬೇಕು ಅಂತ ನಾನು ಡೀಟೇಲಾಗಿ ತೋರಿಸ್ಕೊಟ್ಟಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ಬನ್ನಿ ಲೇಟ್ ಮಾಡ್ದಿರೋ ವಿಡಿಯೋನ ಶುರು ಮಾಡೋಣ. ನಾನಿಲ್ಲಿ 3 kgಯಷ್ಟು ಹುಳಿ ಮಾವಿನಕಾಯಿನ ಬಳಸ್ಕೊಂಡಿದ್ದೀನಿ. ಇದ್ರ ಬದಲಾಗಿ ತೋತಾಪುರಿ ಮಾವಿನಕಾಯಿ ಕೂಡ ಬಳಸ್ಕೋಬೋದು. ಮಾವಿನಕಾಯಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾದ್ರೆ ಬಲ್ತಿರೋ ಮಾವಿನಕಾಯಿನೇ ಬಳಸ್ಕೊಳ್ಳಿ. ಎಳೆ ಮಾವಿನಕಾಯಲ್ಲಿ ಏನಾದರೂ ಉಪ್ಪಿನಕಾಯಿ ಮಾಡಿದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗಿಬಿಡುತ್ತೆ. ಹಾಗೆಯೇ ಮಾವಿನಕಾಯಿ ಪೆಟ್ಟು ಬಿದ್ದಿರಬಾರ್ದು, ಕೆಳಗಡೆ ಬಿದ್ದಿರಬಾರ್ದು. ಹಾಗೆಯೇ ಆವಿನ ಕಲ್ಲಿಂದು ಪೆಟ್ಟು ಆ ಥರ ಎಲ್ಲ ಬಿದ್ದಿರಬಾರ್ದು. ಆದಷ್ಟು ಚೆನ್ನಾಗಿರೋ ಮಾವಿನಕಾಯಿನ ತೊಗೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ಒಂದು ಬಟ್ಟೆ ತೊಗೊಂಡು ಸ್ವಲ್ಪನೂ ಕೂಡ ಒದ್ದೆ ಅಂಶ ಇರಬಾರ್ದು, ಅಷ್ಟು ಚೆನ್ನಾಗಿ ಒರೆಸ್ಕೋಬೇಕು. ಮಾವಿನಕಾಯಿನ ಕಟ್ ಮಾಡ್ಕೋಬೇಕಾದ್ರೂ ಕೂಡ ಅಷ್ಟೇ ಈ ತೊಟ್ಟನ್ನು ತೆಗ್ದು ಹಾಕಬೇಕು. ಇದರಲ್ಲಿ ಸ್ವಲ್ಪ ಅಂಟಿನಂಶ ಇರುತ್ತೆ, ಅದರಿಂದ ಕೂಡ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ತೊಟ್ಟನ್ನು ತೆಗ್ದಾಕಿ ನಂತರ ಹೋಳುಗಳನ್ನು ಮಾಡ್ಕೋಬೇಕು. ನಾನಿಲ್ಲಿ ಸ್ವಲ್ಪ ದೊಡ್ಡ ಸೈಜಲ್ಲೇ ಹೋಳು ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ. ಒಂದು ಮಾವಿನಕಾಯಿನಲ್ಲಿ ಸುಮಾರು ಒಂದು 16 ಹೋಳುಗಳು ಬರೋ ಥರ ಈ ಥರ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಮಾವಿನಕಾಯಿ ಓಟೆನ ಬಳಸ್ತಾ ಇಲ್ಲ. ನಿಮಗೇನಾದರೂ ಓಟೆ ಇಷ್ಟ ಇದ್ದಲ್ಲಿ ಅದನ್ನು ಕೂಡ ಸೇರಿಸ್ಕೋಬೋದು. ಹಾಗೆಯೇ ನಾನು ತೊಗೊಂಡಿರೋ 3 kg ಮಾವಿನಕಾಯಿನಲ್ಲಿ ಇಷ್ಟು ಹೋಳುಗಳು ರೆಡಿಯಾಗಿದೆ. ಇದನ್ನೆಲ್ಲ ಕಟ್ ಮಾಡಿದಾದ ನಂತರ ಗಾಳಿನಲ್ಲಿ ಆರಿಸ್ಕೋಬೇಕಾಗತ್ತೆ. ಹಾಗಾಗಿ ಒಂದು ಫ್ಯಾನ್ ಕೆಳಗಡೆ ಬಿಳಿ ಕಾಟನ್ ಪಂಚೆನ ಹಾಸಿದ್ದೀನಿ. ಅದ್ರ ಮೇಲ್ಗಡೆ ಈ ಹೋಳುಗಳನ್ನೆಲ್ಲ ಹರಡ್ಬಿಟ್ಟು ಸುಮಾರು ಒಂದು 2 ರಿಂದ 3 ತಾಸು ಹಾಗೇ ಬಿಡ್ತೀನಿ. ಯಾಕಂದರೆ ನಾವು ಹೋಳುಗಳನ್ನು ಕಟ್ ಮಾಡುವಾಗ ಸ್ವಲ್ಪ ನೀರಿನಂಶ ಇರುತ್ತೆ. ಹಾಗಾಗಿ ಅದೆಲ್ಲ ಸ್ವಲ್ಪ ಡ್ರೈ ಆಗೋ ತನಕ ಹಾಗೇ ಬಿಟ್ಬಿಟ್ಟು ಉಪ್ಪಿನಕಾಯಿನ ಹಾಕೋದು. ಆ ಹೋಳುಗಳು ಡ್ರೈ ಆಗೋ ಅಷ್ಟರಲ್ಲಿ ನಾವು ಇದಕ್ಕೆ ಬೇಕಿರೋ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮಸಾಲೆಗೆ ನಾನಿಲ್ಲಿ ಒಂದು 2 ಚಮಚದಷ್ಟು ಮೆಂತ್ಯ ಕಾಳನ್ನ ತೊಗೊಳ್ತಾ ಇದ್ದೀನಿ. ಈ ಕಾಳುಗಳನ್ನೆಲ್ಲ ಹುರಿಯುವಾಗ ಗ್ಯಾಸ್ ಫ್ಲೇಮು ಲೋನಲ್ಲೇ ಇರಲಿ. ಸುಮಾರು ಒಂದು 3 ರಿಂದ 4 ನಿಮಿಷ ಲೋ ಫ್ಲೇಮ್ನಲ್ಲೇ ಉರಿಬೇಕು. ಯಾವುದೇ ಕಾಳುಗಳು ಹೊತ್ತಬಾರ್ದು. ಇದರೊಟ್ಟಿಗೆ 1 ಚಮಚದಷ್ಟು ಜೀರಿಗೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಹುರಿದಾಗಿದೆ. ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ನಾನಿಲ್ಲಿ ತೋರಿಸ್ತಿದ್ದೀನಲ್ವ ಇದೇ ಗ್ಲಾಸ್ನಲ್ಲಿ ಮಾವಿನಕಾಯಿನ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಹಾಗಾಗಿ ಅದೇ ಗ್ಲಾಸ್ನಲ್ಲಿ ಈ ಸಾಸಿವೆ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 3/4 ಗ್ಲಾಸಷ್ಟು ಸಾಸಿವೆ ತಗೊಂಡಿದ್ದೀನಿ. ನಿಮಗೆ 1 ಗ್ಲಾಸ್ ಪೂರ್ತಿ ಬೇಕಂದ್ರೂ ಹಾಕ್ಕೋಬೋದು. ಸಾಸಿವೆ ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ರುಚಿ ಚೆನ್ನಾಗಿರುತ್ತೆ, ಹಾಗೆಯೇ ಗೊಜ್ಜು ಹೆಚ್ಚಾಗತ್ತೆ. ಸಾಸಿವೆ ಕೂಡ ಚೆನ್ನಾಗಿ ಹುರಿದಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಹುರಿದಿಟ್ಕೊಂಡಿದ್ದಂತಹ ಮೆಂತ್ಯ ಜೀರಿಗೆ ಕೂಡ ತಣ್ಣಗಾಗಿದೆ. ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ತರ್ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಇದಾದ ನಂತರ ಹುರಿದಿಟ್ಕೊಂಡಿದ್ದಂತಹ ಸಾಸಿವೆನೂ ಕೂಡ ಸೇರಿಸ್ಕೊಂಡು ತರ್ತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ಆದಷ್ಟು ತರ್ತರಿಯಾಗಿಯೇ ಇರಲಿ, ತುಂಬ ನೈಸ್ ಆಗೋದು ಬೇಡ. ಹಾಗೆಯೇ ಉಪ್ಪಿನಕಾಯಿಗೆ ಬೇಕಿರೋಂಥ ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಯಾವ ಲೋಟದಲ್ಲಿ ನಾನು ಮಾವಿನಕಾಯಿನ ಅಳತೆ ಮಾಡ್ಕೊಳ್ತೀನೋ ಅದೇ ಲೋಟದಲ್ಲಿ 2 ಲೋಟದಷ್ಟು ಎಣ್ಣೆನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ. ಹಾಗೆಯೇ ನಾನು ತೋರಿಸಿದ್ನಲ್ವ ಅದೇ ಲೋಟದಲ್ಲಿ ಮಾವಿನಕಾಯಿನ ಅಳತೆ ಮಾಡ್ಕೊಳ್ತಾ ಇದ್ದೀನಿ. ಈ ಲೋಟದಲ್ಲಿ ಸುಮಾರು ಒಂದು 12 ಲೋಟ ಮಾವಿನಕಾಯಿ ನನಗೆ ಸಿಕ್ಕಿದೆ. ನಿಮ್ಮ ಹತ್ರ ಯಾವ ಲೋಟ ಬಟ್ಲಿದೆ ಅದರಲ್ಲೇ ಅಳತೆ ಮಾಡ್ಕೋಬೋದು. ಈ ಮಾವಿನಕಾಯಿಗಳನ್ನೆಲ್ಲ ಅಳತೆ ಮಾಡ್ಕೊಂಡ ನಂತರ ನಾವು ಮಾಡಿಟ್ಕೊಂಡಿದ್ದಂತಹ ಸಾಸಿವೆ ಮೆಂತ್ಯ ಪುಡಿ ಕೂಡ ಸೇರಿಸ್ಕೊಳ್ಳೋಣ. ನಾನು ಮೊದಲೇ ಹೇಳಿದಾಗೆ ಸಾಸಿವೆ ಪುಡಿ ಹೆಚ್ಚಿಗೆ ಬೇಕಂದರೆ ಇನ್ನೂ ಸ್ವಲ್ಪ ಸೇರಿಸ್ಕೋಬೋದು, ಅಡ್ಡಿ ಇಲ್ಲ. ಹಾಗೆಯೇ ಹಸಿ ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಪ್ರಮಾಣನೂ ಕೂಡ ಹೆಚ್ಚಿಗೆ ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಹಾಗೆಯೇ ನಾನು ತೋರಿಸಿದಂತಹ ಲೋಟದಲ್ಲಿ 1.5 ಲೋಟದಷ್ಟು ನಾನು ಅಚ್ಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ 1 ಲೋಟದಷ್ಟು ಕಲ್ಲುಪ್ಪನ್ನ ಪುಡಿ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಕೂಡ ಹಾಕ್ಕೋಬೋದು, ಆದರೆ ಪುಡಿ ಮಾಡಿ ಹಾಕ್ಕೊಳ್ಳೋದ್ರಿಂದ ಬೇಗನೆ ಉಪ್ಪು ಕರಗತ್ತೆ. ಹಾಗಾಗಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಪುಡಿ ಉಪ್ಪನ್ನು ಬಳಸಬೇಡಿ, ಕಲ್ಲುಪ್ಪನ್ನೇ ಸೇರಿಸ್ಕೊಳ್ಳಿ. ಹಾಗೆ 1/4 ಚಮಚದಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಅರಿಶಿನ ಪುಡಿನ ಜಾಸ್ತಿ ಸೇರಿಸೋದು ಬೇಡ, ಜಾಸ್ತಿ ಹಾಕೋದ್ರಿಂದ ಉಪ್ಪಿನಕಾಯಿ ಕಪ್ಪಾಗತ್ತೆ. ಇದನ್ನೆಲ್ಲ ಹಾಕಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ ಹಾಕಿರೋದ್ರಿಂದ 1.5 ಲೋಟದಷ್ಟು ಹಾಕಿದ್ದೀನಿ. ನಿಮ್ಮ ಹತ್ರ ಇರೋ ಖಾರದ ಪುಡಿ ಖಾರ ಇತ್ತು ಅಂದರೆ ನಿಮ್ಮ ರುಚಿಗೆ ಅನುಗುಣವಾಗಿ ಸೇರಿಸ್ಕೊಳ್ಳಿ. ಸುಮಾರು 1 ಲೋಟ ಹಾಕ್ಕೊಂಡ್ರೂ ಸಾಕಾಗತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾವು ಮೊದಲೇ ಕಾಯಿಸಿ ಇಟ್ಕೊಂಡಿದ್ದಂತಹ ಎಣ್ಣೆನ ಹಾಕ್ಕೋಬೇಕು. ಎಣ್ಣೆ ಚೆನ್ನಾಗಿ ತಣ್ಣಗಾಗಿರಬೇಕು. ಆ ಟೈಮಲ್ಲೇ ಈ ಎಣ್ಣೆನ ಸೇರಿಸ್ಕೋಬೇಕು. ಬಿಸಿ ಇರೋ ಎಣ್ಣೆನ ಯಾವುದೇ ಕಾರಣಕ್ಕೂ ಸೇರಿಸ್ಕೋಬೇಡಿ. ಎಣ್ಣೆನ ಹಾಕಿದ ನಂತರ ಉಪ್ಪು, ಖಾರ, ಮಸಾಲೆ, ಎಣ್ಣೆ ಎಲ್ಲ ಹೋಳುಗಳಿಗೂ ಕೂಡ ಚೆನ್ನಾಗಿ ಹಿಡಿಯೋ ಥರ ಮಿಕ್ಸ್ ಮಾಡ್ಕೋಬೇಕು. ಈಗ ನೋಡ್ತಿದ್ರೆ ತುಂಬಾ ಡ್ರೈ ಅನಿಸ್ತಾ ಇದೆ. ಆದರೆ ಇದನ್ನು ಒಂದಿನ ಹಾಗೇ ಎತ್ತಿಟ್ರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದ ನಂತರ 1 ಲೋಟದಷ್ಟು ಬೆಲ್ಲನ ಪುಡಿ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲ ಆಪ್ಷನಲ್ಲು, ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಇದನ್ನು ಹಾಕಿದ ನಂತರ ಮತ್ತೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಅದ್ರ ಮೇಲ್ಗಡೆ ಒಂದು ಬಟ್ಟೆ ಕಟ್ಬಿಟ್ಟು ಒಂದಿನ ಪೂರ್ತಿ ಹಾಗೇ ಬಿಡ್ತೀನಿ. ನಾನು ತೊಗೊಂಡಿರೋದು 3 kg ಮಾವಿನಕಾಯಿ ಆದರೂ ಕೂಡ ಓಟೆ ಎಲ್ಲ ತೆಗೆದುಬಿಟ್ಟು ಓಳು ಸಿಕ್ಕಿದ್ದು 2 kg ಮಾತ್ರ. ನಾನು ತೋರಿಸಿರೋ ಪ್ರಮಾಣದಲ್ಲಿ ಎಲ್ಲ ಸಾಮಗ್ರಿಗಳನ್ನು ಸೇರಿಸ್ಕೊಂಡ್ರೆ 2 kg ಹೋಳಿಗೆ ಸಾಕಾಗತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು ಒಂದು 2 ರಿಂದ 3 ದಿನಗಳ ಕಾಲ ಡೈಲಿ ಮಿಕ್ಸ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಇದೇ ಪಾತ್ರೆನಲ್ಲೇ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬಟ್ಟೆ ಕಟ್ಬಿಟ್ಟು ಹಾಗೆ ಇಟ್ಟಿರ್ತೀನಿ. ಈ ಉಪ್ಪಿನಕಾಯಿನ ಬಿಸಿಲಲ್ಲಿಡೋ ಅವಶ್ಯಕತೆ ಏನಿಲ್ಲ, ಹಾಗೇ ಇಡ್ಬೋದು. ಹಾಗೆ ನಾವು ಬಳಸೋವಂಥ ಪಾತ್ರೆ, ಚಮಚ ಯಾವುದೇ ಆಗಿರ್ಬೋದು, ಸ್ವಲ್ಪನೂ ಕೂಡ ಒದ್ದೆ ಇರಬಾರ್ದು. ಸ್ವಲ್ಪ ಒದ್ದೆ ಇದ್ದರೂ ಕೂಡ ಇಡೀ ಉಪ್ಪಿನಕಾಯಿ ಹಾಳಾಗಿಬಿಡುತ್ತೆ. ನಾನಿಲ್ಲಿ ಬಳಸಿರುವಂಥ ಪಾತ್ರೆ ಹಾಗೆ ಸ್ಪೂನು 2 ಕೂಡ ಸ್ಟೀಲ್ದಾಗಿದೆ. ಇದ್ರ ಬದಲಾಗಿ ಪ್ಲಾಸ್ಟಿಕ್ ಟಬ್ಬು ಹಾಗೆ ವುಡನ್ ಸ್ಪೂನ್ ಬಳಸ್ಕೊಂಡ್ರೆ ತುಂಬಾ ಉತ್ತಮ. ಹಾಗೆ ಸ್ಟೋರ್ ಮಾಡ್ಕೊಳ್ಲಿಕ್ಕೂ ಕೂಡ ಪ್ಲಾಸ್ಟಿಕ್ ಬಾಕ್ಸ್ ಅಥವಾ ಗ್ಲಾಸ್ ಜಾರಲ್ಲಿ ಹಾಕ್ಕೊಳ್ಳಿ. ಇಲ್ಲಾಂದರೆ ಪಿಂಗಾಣಿದು ಉಪ್ಪಿನಕಾಯಿ ಜಾಡಿ ಬರುತ್ತಲ್ವ, ಅದರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಸ್ಟೀಲ್ ಬಾಕ್ಸಲ್ಲಿ ಹಾಕಬೇಡಿ. ಸ್ಟೀಲ್ ಜೊತೆ ಉಪ್ಪಿನಕಾಯಿ ರಿಯಾಕ್ಟ್ ಆಗಿಬಿಟ್ಟು ಹಾಳಾಗತ್ತೆ. ಇದು ಮರುದಿನ ಬೆಳಗ್ಗೆ ನೋಡ್ತಿರ್ಬೋದು ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಿದೆ. ಉಪ್ಪಿನಕಾಯಿ ರೆಡಿಯಾಗಿದೆ. ಇದೇ ಥರ ಒಂದು 2 ರಿಂದ 3 ದಿನ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಒಂದು ಬಾಕ್ಸಲ್ಲಿ ಹಾಕ್ಕೊಂಡು ಸ್ಟೋರ್ ಮಾಡ್ಕೋಬೋದು. ಇದನ್ನು ಹೊರಗಡೆ ಹಾಗೇ ಇಡ್ಬೋದು. ಇಲ್ಲ ಫ್ರಿಜ್ಜಲ್ಲಿ ಇಡೋದಿದ್ರೆ ಒಂದು 15 ದಿನ ಆದಮೇಲೆ ಇಟ್ಕೋಬೋದು. ಫ್ರಿಜ್ಜಲ್ಲಿ ಇಡೋದ್ರಿಂದ ಈ ಹೋಳುಗಳು ಗಟ್ಟಿಯಾಗಿಯೇ ಇರುತ್ತೆ, ಹಾಗೆ ಫ್ರೆಶ್ ಆಗಿರುತ್ತೆ. ಕಲರ್ ಕೂಡ ಚೇಂಜ್ ಆಗಲ್ಲ. ನೋಡಿದ್ರಲ್ವಾ ಈ ಆಂಧ್ರ ಉಪ್ಪಿನಕಾಯಿನ ಮಾಡೋದು ಹೇಗೆ ಅಂತ. ನಿಮಗೇನಾದರೂ ಈ ರೆಸಿಪಿ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.